Welcome to Triple T Academy DCT class. In the previous class, we discussed about what is meant by electrical current, voltage, EMF, potential difference, and resistance. So simple adrudhu definition nodidivi with their SI units. Okay. For example, current SI unit of current nodidivi. Next voltage, EMF, potential difference ಇದೆಲ್ಲ ನೋಡಿದೀವಿ. ಅದರ ಮೇಲೆ ಯಾವ ತರ questions, possibilities of questions ಅದನ್ನು ಡಿಸ್ಕಸ್ ಮಾಡಿದೀವಿ. In today class, we discuss about mention the meters used to measure different electrical quantity. Mention the meters andre like devices on the instrument used to measure different electrical quantities. So different electrical quantities andre like current na yav device use ಮಾಡಿ measure ಮಾಡ್ತೀವಿ. Next voltage yav device use ಮಾಡಿ measure ಮಾಡ್ತೀವಿ. Like EMF, potential difference, resistance, like ಪವರ್, ಈ ಥರ ಡಿಫ್ರೆಂಟ್ ಎಲೆಕ್ಟ್ರಿಕಲ್ ಕ್ವಾಂಟಿಟಿನ ಮೆಷರ್ ಮಾಡೋಕ್ಕೆ ಯಾವ ಥರ ಡಿವೈಸಸ್ ಯೂಸ್ ಮಾಡ್ತೀವಿ ಅದ್ರ ಬಗ್ಗೆ ನೋಡೋಣ. ಸೊ ಫಸ್ಟ್ ಒನ್ ಈಸ್ ಆ್ಯಮೀಟರ್. ಓಕೆ, ಸೊ ಆ್ಯಮೀಟರ್ ಇಸ್ ಎ ಇನ್ಸ್ಟ್ರೂಮೆಂಟ್, ಅದೊಂದು ಡಿವೈಸ್. ಅದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಫಸ್ಟ್ ಆ್ಯನ್ ಆ್ಯಮೀಟರ್ ಈಸ್ ಡೆರೈವ್ಡ್ ಫ್ರಮ್ ಆ್ಯಂಪಿಯರ್ ಪ್ಲಸ್ ಮೀಟರ್. ಓಕೆ, ಸೊ ಆ್ಯಮೀಟರ್ ಅಂದರೆ ಆ್ಯಂಪಿಯರ್ ಪ್ಲಸ್ ಮೀಟರ್, ಈ ವರ್ಡಿಂದ ಏನಾಗುತ್ತೆ ಅಂದರೆ ಡೆರೈವ್ ಆಗಿದೆ. ಸೊ ಅದನ್ನು ಆ್ಯಮೀಟರ್ ಅಂತೀವಿ. ಇಟ್ ಈಸ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ used to measure the current in the circuit. ಒಂದು ಸರ್ಕ್ಯೂಟಲ್ಲಿ ಫ್ಲೋ ಆಗೋ ಕರೆಂಟ್ನ ಏನಾಗುತ್ತೆ ಅಂದರೆ ಮೆಷರ್ ಮಾಡೋಕ್ಕೆ ಆ್ಯಮೀಟರ್ ಡಿವೈಸ್ ಯೂಸ್ ಮಾಡ್ತೀವಿ. ಓಕೆ, ಇನ್ನು ಸಿಂಪಲಾಗಿ ಹೇಳ್ಬೇಕಂದ್ರೆ ಕರೆಂಟ್ನ ಮೆಷರ್ ಮಾಡೋಕ್ಕೆ ಯಾವ ಡಿವೈಸ್ ಯೂಸ್ ಮಾಡ್ತೀವಿ ಅಂತ ಕೇಳ್ಬೋದು. ಆರ್ ಅದರ್ವೈಸ್ ಆ್ಯಮೀಟರ್ ಈಸ್ ಯೂಸ್ಡ್ ಟು ಮೆಷರ್ ವಿಚ್ ಕ್ವಾಂಟಿಟಿ ಲೈಕ್ ವೋಲ್ಟೇಜ್, ಕರೆಂಟ್, ನೆಕ್ಸ್ಟ್ EMF ಆ್ಯಂಡ್ ರೆಸಿಸ್ಟೆನ್ಸ್, ಈ ಥರ ಆಪ್ಷನ್ಸ್ ಕೊಡ್ತಾರೆ. ಆ್ಯಮೀಟರ್ ಅಂದರೆ ಕರೆಂಟ್ನ ಮೆಷರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಓಕೆ, ಸೊ ಇಟ್ ಈಸ್ ಮೆಷರ್ಡ್ ಇನ್ ಮೈಕ್ರೋ ಆಂಪಿಯರ್. ಸೊ ಇದು ಯಾವ ಥರ ರೇಂಜಸ್ನಲ್ಲಿ ಮೆಷರ್ ಮಾಡ್ತಾರೆ ಅಂದರೆ ಮೈಕ್ರೋ ಆಂಪಿಯರ್, ಮಿಲಿ ಆಂಪಿಯರ್ ಆ್ಯಂಡ್ ಆಂಪಿಯರ್. ಸೊ ಈ ಥರ ರೇಂಜಸ್ನಲ್ಲಿ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ತಾರೆ. ಸೊ ಇದಕ್ಕೆ ಮುಂಚೆ ಏನಾಗುತ್ತೆ ಅಂದರೆ ನಿಮಗೆ ಸಮ್ ನ್ಯೂಮರಿಕಲ್ ಸ್ಟ್ಯಾಂಡರ್ಡ್ಸ್ ಇರುತ್ತೆ, ಲೈಕ್ ಪ್ರಾಬ್ಲಮೆಟಿಕ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಸೊ ಅದು ಇದನ್ನೇನಾಗುತ್ತೆ ಅಂದರೆ ಇಂಪಾರ್ಟೆಂಟ್, ಇದು ಬರೆದು ಇಟ್ಕೊಳ್ಳಿ. ಓಕೆ, ಫಾರ್ ಎಕ್ಸಾಂಪಲ್ ಮಿಲ್ಲಿ ಅಂದರೆ ವಿ ಕ್ಯಾನ್ ಸೇ 10 to the power -3. ಫಾರ್ ಎಕ್ಸಾಂಪಲ್ ಮಿಲಿ ಆಂಪಿಯರ್ ಇಲ್ಲ ಮಿಲಿ ಸೆಕೆಂಡ್ಸ್ ಈ ಥರ ಕೊಡ್ಬೋದು. ಸೊ ಮಿಲ್ಲಿ ಅಂದರೆ 10 to the power -3. ನೆಕ್ಸ್ಟ್ ಮೈಕ್ರೋ ಇದು ಹೆಂಗೆ ಡಿನೋಟ್ ಮಾಡ್ತಾರೆ ಅಂದರೆ ಮ್ಯೂ ಅಂತ ಡಿನೋಟ್ ಮಾಡ್ತಾರೆ. ಸೊ ಮೈಕ್ರೋ ಅಂದರೆ 10 to the power -6. ಓಕೆ, ಸೊ ಮಿಲ್ಲಿ ಅಂದರೆ 10 to the power -3, ಮೈಕ್ರೋ ಅಂದರೆ 10 to the power -6. ನೆಕ್ಸ್ಟ್ ನೇನೋ. ಸೊ ಇದು ಹೆಂಗೆ ಡಿನೋಟ್ ಮಾಡ್ತಾರೆ ಅಂದರೆ ಎನ್, ಸ್ಮಾಲ್ ಲೆಟರ್ ಎನ್ನಲ್ಲಿ ಡಿನೋಟ್ ಮಾಡ್ತಾರೆ. ಇದು 10 to the power -9 ಆಗುತ್ತೆ. ಓಕೆ, ಸೊ ಮಿಲ್ಲಿ ಅಂದರೆ 10 to the power -3, ಮೈಕ್ರೋ ಅಂದರೆ 10 to the power -6, ಅದು ಮ್ಯೂನ್ ಡಿನೋಟ್ ಮಾಡ್ತೀವಿ. ನೇನೋ ಅಂದರೆ ಎನ್ ಡಿನೋಟ್ ಮಾಡ್ತಾರೆ. ಸೊ ಅದರದ್ದು ವ್ಯಾಲ್ಯೂ ನೋಡಿದ್ರೆ 10 to the power -9. ಸೊ ಈ ವ್ಯಾಲ್ಯೂಸ್ನ ಎಲ್ಲಿ ಅಪ್ಲೈ ಮಾಡ್ತೀವಿ ಅಂದರೆ ಲೈಕ್ ಪ್ರಾಬ್ಲಮೆಟಿಕ್ಸ್ನಲ್ಲಿ ಅಪ್ಲೈ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಇನ್ ಟರ್ಮ್ಸ್ ಆಫ್ ಪಾಸಿಟಿವ್ ವ್ಯಾಲ್ಯೂನಲ್ಲಿ ಇದ್ದರೆ, ಫಾರ್ ಎಕ್ಸಾಂಪಲ್ ಕಿಲೋ ಅಂದರೆ 10 to the power +3 ಆಗುತ್ತೆ. ಸೊ 10 to the power -3 ಇದ್ದರೆ ಅದು ಮಿಲ್ಲಿ ಆಗುತ್ತೆ. 10 to the power +3 ಇದ್ದರೆ ಅದು ಕಿಲೋ. ಫಾರ್ ಎಕ್ಸಾಂಪಲ್ ಕಿಲೋ ಓಮ್ಸ್ ಇಲ್ಲ ಕಿಲೋ ಹರ್ಟ್ಸ್ ಆ ಥರ ಯೂನಿಟಲ್ಲಿ ಮೆಷರ್ ಮಾಡ್ತೀವಿ. ನೆಕ್ಸ್ಟ್ ಮೆಗಾ. ಸೊ ಮೆಗಾ ಅಂದರೆ 10 to the power +6 ಆಗುತ್ತೆ. ಸೊ 10 to the power -6 ನೆಗೆಟಿವ್ ವ್ಯಾಲ್ಯೂನಲ್ಲಿದ್ದರೆ ಅದು ಮೈಕ್ರೋ ಅಂತೀವಿ. ಸೊ 10 to the power +6 ಪಾಸಿಟಿವ್ ವ್ಯಾಲ್ಯೂನಲ್ಲಿದ್ದರೆ ಅದು ಮೆಗಾ ಅಂತೀವಿ. ಫಾರ್ ಎಕ್ಸಾಂಪಲ್ ಮೆಗಾ ಓಮ್ಸ್, ಮೆಗಾ ಹರ್ಟ್ಸ್ ಆ ಥರ ಯೂನಿಟಲ್ಲಿ ಏನಾಗುತ್ತೆ ಅಂದರೆ ಇದು ಅಪ್ಲೈ ಆಗುತ್ತೆ. ನೆಕ್ಸ್ಟ್ ಗಿಗಾ, ಗಿಗಾ. ಓಕೆ, ಇದು 10 to the power +9. 10 to the power -9 ಇದ್ದರೆ ನೇನೋ, 10 to the power +9 ಇದ್ದರೆ ಅದು ಗಿಗಾ ಅಂತೀವಿ. ಫಾರ್ ಎಕ್ಸಾಂಪಲ್ ಗಿಗಾ ಹರ್ಟ್ಸ್ ಆ ಥರ ಯೂನಿಟ್ಸ್ನಲ್ಲಿ ಮೆಷರ್ ಮಾಡ್ತೀವಿ. ಓಕೆ, ಸೊ ಇದು ತುಂಬ ಇಂಪಾರ್ಟೆಂಟ್ ಇದೆ. ಇದು ನಾವು ಏನು ಮಾಡ್ತೀವಿ ಅಂದರೆ ನ್ಯೂಮರಿಕಲ್ಸ್ನಲ್ಲಿ ಅಪ್ಲೈ ಮಾಡ್ತೀವಿ. ಇದು ಬರೆದು ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಸೊ ಆ್ಯಮೀಟರ್ ಅಂದರೆ ಒಂದು ಡಿವೈಸ್, ಒಂದು ಇನ್ಸ್ಟ್ರೂಮೆಂಟ್. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಟು ಮೆಷರ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್. ಒಂದು ಸರ್ಕ್ಯೂಟಲ್ಲಿ ಕರೆಂಟ್ ವ್ಯಾಲ್ಯೂನ ಮೆಷರ್ ಮಾಡಬೇಕು, ಆವಾಗ ಆ್ಯಮೀಟರ್ನ ಕನೆಕ್ಟ್ ಮಾಡಿ ಮೆಷರ್ ಮಾಡ್ಕೊಬೋದು. ಸೊ ಇಟ್ ಈಸ್ ಮೆಷರ್ಡ್ ಇನ್ ರೇಂಜಸ್ ನೋಡಿದ್ರೆ ಮೈಕ್ರೋ ಆಂಪಿಯರ್. ಸೊ ಮೈಕ್ರೋ ಅಂದರೆ 10 to the power -6. ನೆಕ್ಸ್ಟ್ ಮಿಲಿ ಆಂಪಿಯರ್ 10 to the power -3 ಈ ರೇಂಜಸ್ನಲ್ಲಿ ಇರುತ್ತೆ. ಆ್ಯಂಡ್ ಆಂಪಿಯರ್ ಈ ರೇಂಜಸ್ನಲ್ಲಿ ಏನಾಗುತ್ತೆ ಅಂದರೆ ಆ್ಯಮೀಟರ್ಸ್ ಇರುತ್ತೆ. ಓಕೆ, ನೆಕ್ಸ್ಟ್ ಸೊ ಆ್ಯಮೀಟರ್ ಅಂದರೆ 2 ಟೈಪ್ಸ್ ಇರುತ್ತೆ. ಒನ್ ಈಸ್ ಅನಲಾಗ್ ಟೈಪ್ ಇರುತ್ತೆ, ಇನ್ನೊಂದು ಡಿಜಿಟಲ್ ಟೈಪ್ ಇರುತ್ತೆ. ಡ್ಯೂರಿಂಗ್ ದ ಅರ್ಲಿ ಡೇಸ್ನಲ್ಲಿ ಏನಾಗುತ್ತೆ ಅಂದರೆ ಅನಲಾಗ್ ಮೀಟರ್ಸ್ ವೇರ್ ಯೂಸ್ಡ್ ಬಿಕಾಸ್ ವಿಚ್ ಯೂಸಸ್ ಎ ಪಾಯಿಂಟರ್ ಸ್ಕೇಲ್. ಇದೇನಾಗುತ್ತೆ ಅಂದರೆ ಒಂದು ಪಾಯಿಂಟರ್ ಸ್ಕೇಲ್, ಮೂವಿಂಗ್ ಪಾಯಿಂಟರ್ ಅಕ್ರಾಸ್ ಎ ಸ್ಕೇಲ್ ಇರುತ್ತೆ. ಸೊ ಬಿಫೋರ್ ಇನ್ವೆನ್ಷನ್ ಆಫ್ ಐ ಸಿ ಅಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ದಟ್ ಈಸ್
ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಸೊ ಬಿಫೋರ್ ಇನ್ವೆನ್ಷನ್ ಆಫ್ ಐ ಸಿ ಏನಾಗುತ್ತೆ ಅಂದರೆ ಅನಲಾಗ್ ಮೀಟರ್ಸ್ ಯೂಸ್ ಮಾಡಿದ್ದಾರೆ. ಸೊ ಆಫ್ಟರ್ ಇನ್ವೆನ್ಷನ್ ಆಫ್ ಐ ಸಿ ನಾವೇನಾಗುತ್ತೆ ಅಂದರೆ ಎಲ್ಲ ಡಿಜಿಟಲ್ಗೆ ಕನ್ವರ್ಟ್ ಆಗಿದ್ವಿ. ಸೊ ಡಿಜಿಟಲ್ ಆ್ಯಮೀಟರ್ ಯೂಸ್ ಮಾಡ್ತೀವಿ. ಸೊ ಇದು ಎರಡಕ್ಕೂ ಮೇನ್ ಡಿಫ್ರೆನ್ಸ್ ಏನಂದರೆ ಇನ್ ಡಿಜಿಟಲ್ ಆ್ಯಮೀಟರ್ ವಿ ಕ್ಯಾನ್ ಗೆಟ್ ಅಕ್ಯುರೇಟ್ ವ್ಯಾಲ್ಯೂ. ಫಾರ್ ಎಕ್ಸಾಂಪಲ್ ಇದರದ್ದು ರೇಂಜ್ ನೋಡಿದ್ರೆ 0 to ಏನಾಗುತ್ತೆ ಅಂದರೆ ಒಂದು 5 ಆರ್ ಅದರ್ವೈಸ್ 0 to 50 ಇದೆ. ಸೊ 50 ಆಂಪಿಯರ್ ಇದೆ. ಓಕೆ, ಸೊ ಇವಾಗ ಏನಾಗುತ್ತೆ ಅಂದರೆ ಇದರಲ್ಲಿ ಪಾಸಿಟಿವ್ ಒಂದಿರುತ್ತೆ, ನೆಗೆಟಿವ್ ಇರುತ್ತೆ. ಸೊ ಪಾಸಿಟಿವ್ ಅಂದರೆ ರೆಡ್ ಟರ್ಮಿನಲ್, ಅದು ಪಾಸಿಟಿವ್ ಕನೆಕ್ಷನ್ಸ್. ಇನ್ನೊಂದು ನೆಗೆಟಿವ್ ಟರ್ಮಿನಲ್ ಅಂದರೆ ಬ್ಲ್ಯಾಕ್. ಈ ಬ್ಲ್ಯಾಕ್ ವೈರ್ ಏನಾಗುತ್ತೆ ಅಂದರೆ ಕನೆಕ್ಟ್ ಮಾಡಿರ್ತೀವಿ. ಒಂದು ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ಸಡನ್ನಾಗಿ ನನ್ನ ಕರೆಂಟ್ನ ಮೆಷರ್ ಮಾಡಬೇಕಂದ್ರೆ ಈ ಆ್ಯಮೀಟರ್ನ ಕನೆಕ್ಟ್ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ ಅಂದರೆ ಇಲ್ಲಿರೋ ಮೂವಿಂಗ್ ಪಾಯಿಂಟರ್ ಏನಾಗುತ್ತೆ ಅಂದರೆ ಅಕ್ರಾಸ್ ಎ ಸ್ಕೇಲ್ ಫಾರ್ ಎಕ್ಸಾಂಪಲ್ 0 to 50 ಆಂಪಿಯರ್ ಇರುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ಲೈಕ್ 20 ಆಂಪಿಯರ್ ಇಲ್ಲ 30 ಆಂಪಿಯರ್ ಈ ಥರ ಏನಾಗುತ್ತೆ ಆ ನೀಡಲ್ ಏನಾಗುತ್ತೆ ಅಂದರೆ ಡಿಫ್ಲೆಕ್ಟ್ ಆಗುತ್ತೆ. ಓಕೆ, ರಿಫ್ಲೆಕ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಮೆಷರ್ ದ ಕರೆಂಟ್ ವ್ಯಾಲ್ಯೂ. ಇದು ಏನಾಗುತ್ತೆ ಅನಲಾಗ್ ಟೈಪ್ನಲ್ಲಿ. ಇನ್ ಕೇಸ್ ಡಿಜಿಟಲ್ ಮೀಟರಲ್ಲಿ ಕಂಪೇರ್ ಮಾಡುವಾಗ ಸೇಮ್ ಆನ್ ಆಫ್ ಒಂದು ಸ್ವಿಚ್ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಪಾಸಿಟಿವ್ ಕನೆಕ್ಷನ್ಸ್ ಕೊಡ್ತೀವಿ, ಇದು ನೆಗೆಟಿವ್ ಟರ್ಮಿನಲ್, ನೆಗೆಟಿವ್ ಕನೆಕ್ಷನ್ಸ್ ಕೊಡ್ತೀವಿ. ಇಲ್ಲಿ ಏನಾಗುತ್ತೆ ಅಂದರೆ ಕನೆಕ್ಟ್ ಮಾಡೋದಾದ್ಮೇಲೆ ಈ ಸ್ವಿಚ್ ಆನ್ ಮಾಡ್ತೀವಿ. ಅವಾಗ ಏನಾಗುತ್ತೆ ಅಂದರೆ ಅದರದ್ದು ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ ಕರೆಂಟ್ ವ್ಯಾಲ್ಯೂ ಈಗ 5.6 ಇದೆ ಇಟ್ಕೊಳ್ಳಿ. ಸೊ ಅಕ್ಯುರೇಟ್ ವಿ ಕ್ಯಾನ್ ಮೆಷರ್ ದ ಕರೆಂಟ್ ವ್ಯಾಲ್ಯೂ. ಬಟ್ ಅನಲಾಗ್ ಟೈಪ್ನಲ್ಲಿ ಏನಾಗುತ್ತೆ ಅಂದರೆ 5.6 ಅಕ್ಯುರೇಟ್ ಏನಾಗುತ್ತೆ ಅಂದರೆ ಮೆಷರ್ ಮಾಡೋಕ್ಕಾಗಲ್ಲ. ಇನ್ ಡಿಜಿಟಲ್ ಮೀಟರ್ ಇದೇನಾಗುತ್ತೆ ಅಂದರೆ ಒಂದು 7 ಸಿಗ್ಮೆಂಟ್ ಡಿಸ್ಪ್ಲೇ ಬೇಸ್ಡ್ ಆ ಮೆಥಡಲ್ಲಿ ಇರುತ್ತೆ. ಸೊ ವಿ ಕ್ಯಾನ್ ಗೆಟ್ ಅಕ್ಯುರೇಟ್ ವ್ಯಾಲ್ಯೂ ಫಾರ್ ಎಕ್ಸಾಂಪಲ್ 5.62 ಆರ್ 5.63 ಈ ಥರ ಈ ರೇಂಜಸ್ನಲ್ಲಿ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ಬೋದು. ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಅನಲಾಗ್ ಆ್ಯಮೀಟರ್ ಆ್ಯಂಡ್ ಡಿಜಿಟಲ್ ಆ್ಯಮೀಟರ್. ಸೊ ಮೇನ್ ಡಿಫ್ರೆನ್ಸ್ ಏನಂದರೆ ಇನ್ ಡಿಜಿಟಲ್ ಆ್ಯಮೀಟರ್ ವಿ ಕ್ಯಾನ್ ಗೆಟ್ ಅಕ್ಯುರೇಟ್ ವ್ಯಾಲ್ಯೂ. ಸೊ ಎಕ್ಸಾಕ್ಟ್ ಪರ್ಫೆಕ್ಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ಬೋದು. ಓಕೆ, ಸೊ ಈ ಆ್ಯಮೀಟರಲ್ಲಿ ಏನಾಗುತ್ತೆ ಅಂದರೆ ಎ ಸಿ ಟೈಪ್ ಒಂದಿರುತ್ತೆ, ಇನ್ನೊಂದು ಡಿ ಸಿ ಇರುತ್ತೆ. ಸೊ ಎ ಸಿ ಅಮ್ಮೀಟರ್, ಡಿ ಸಿ ಅಮ್ಮೀಟರ್ ಹೆಂಗೆ ಐಡೆಂಟಿಫೈ ಮಾಡೋದಂದರೆ ಒಂದು ಆ್ಯಮೀಟರ್ ಕೆಳಗಡೆ ಏನಾಗುತ್ತೆ ಅಂದರೆ ಒಂದು ಸೈನ್ ವೇವ್ ಸಿಂಬಲ್ ಈ ಥರ ಕೊಟ್ಟರೆ ಅದು ಎ ಸಿ ಟೈಪ್. ಫಾರ್ ಎಕ್ಸಾಂಪಲ್ ಎ ಸಿ ಕರೆಂಟ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಡಿ ಸಿ ಅಮ್ಮೀಟರ್ ಹೆಂಗೆ ಐಡೆಂಟಿಫೈ ಮಾಡೋದಂದರೆ ಎ ಕೆಳಗಡೆ ಏನಾಗುತ್ತೆ ಅಂದರೆ ಒಂದು ಐಫನ್ ಇರುತ್ತೆ. ಲೈಕ್ ಒಂದು ಐಫನ್ ಇದ್ದರೆ ಅದು ಡಿ ಸಿ ಟೈಪ್, ಓನ್ಲಿ ಇಟ್ ಕ್ಯಾನ್ ಬಿ ಯೂಸ್ಡ್ ಟು ಮೆಷರ್ ದ ಡಿ ಸಿ ಕರೆಂಟ್. ಬಟ್ ಎ ಕೆಳಗಡೆ ಏನಾಗುತ್ತೆ ಅಂದರೆ ಒಂದು ಸೈನ್ ವೇವ್ ಸಿಂಬಲ್ ಇದ್ದರೆ ಅದು ಎ ಸಿ ಕರೆಂಟ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆ, ಸೊ ಆ್ಯಮೀಟರ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಎ ಡಿವೈಸ್ ವಿಚ್ ಈಸ್ ಯೂಸ್ಡ್ ಟು ಮೆಷರ್ ಎಲೆಕ್ಟ್ರಿಕ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಸೊ ಅದ್ರದ್ದು ರೇಂಜಸ್ ನೋಡಿದ್ರೆ ಮೈಕ್ರೋ ಆಂಪಿಯರ್, ಮಿಲಿ ಆಂಪಿಯರ್, ಆಂಪಿಯರ್ ಈ ರೇಂಜಲ್ಲಿ ಮೆಷರ್ ಮಾಡ್ಬೋದು. ನೆಕ್ಸ್ಟ್ ಆ್ಯಮೀಟರ್ನಲ್ಲಿ 2 ಟೈಪ್ಸ್ ಇರುತ್ತೆ, ಅನಲಾಗ್ ಟೈಪ್ ಇರುತ್ತೆ, ಡಿಜಿಟಲ್ ಟೈಪ್ ಇರುತ್ತೆ. ಅನಲಾಗ್ ಟೈಪ್ನಲ್ಲಿ ಏನಾಗುತ್ತೆ ಅಂದರೆ ನಿಡಲ್ ಟೈಪ್ ಥರ ಇರುತ್ತೆ. ಓಕೆ, ಡಿಜಿಟಲ್ ಟೈಪ್ನಲ್ಲಿ ಏನಾಗುತ್ತೆ ಅಂದರೆ ಲೈಕ್ ನಂಬರ್ ಸಿಸ್ಟಮ್ಸ್ ಇರುತ್ತೆ. ಇನ್ ಡಿಜಿಟಲ್ ಸಿಸ್ಟಮ್ ವಿ ಕ್ಯಾನ್ ಗೆಟ್ ಅಕ್ಯುರೇಟ್ ವ್ಯಾಲ್ಯೂ. ಓಕೆ, ಸೊ ಇದರಲ್ಲಿ ಎ ಸಿ ಅಮ್ಮೀಟರ, ಡಿ ಸಿ ಆ್ಯಮೀಟರ ಹೆಂಗೆ ಐಡೆಂಟಿಫೈ ಮಾಡೋದಂದ್ರೆ ಈ ಸಿಂಬಲ್ ಇರುತ್ತೆ. ಎ ಕೆಳಗಡೆ ಸೈನ್ ವೇವ್ ಇದ್ದರೆ ಅದು ಎ ಸಿ ಟೈಪ್. ನೆಕ್ಸ್ಟ್ ಎ ಕೆಳಗಡೆ ಏನಾಗುತ್ತೆ ಅಂದರೆ ಒಂದು ಐಫನ್ ಇದ್ದರೆ ಅದು ಡಿ ಸಿ ಟೈಪ್ ಆ್ಯಮೀಟರ್ ಅಂತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ವೋಲ್ಟ್ಮೀಟರ್. ಸೊ ಆ್ಯಮೀಟರ್ ಮುಗೀತು, ನೆಕ್ಸ್ಟ್ ವೋಲ್ಟ್ಮೀಟರ್. ಸೊ ವೋಲ್ಟ್ಮೀಟರ್ ಅಂದರೆ ಒಂದು ಡಿವೈಸ್, ಒಂದು ಎಕ್ವಿಪ್ಮೆಂಟ್ ಇಲ್ಲ ಒಂದು ಇನ್ಸ್ಟ್ರೂಮೆಂಟ್ ಅಂತೀವಿ. ಇಟ್ ಈಸ್ ಆನ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಟು ಮೆಷರ್ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ಎಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಷರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಆರ್ ಅದರ್ವೈಸ್ ವೋಲ್ಟೇಜ್ ಅಂತೀವಿ ಬಿಟ್ವೀನ್ 2 ಪಾಯಿಂಟ್ಸ್ ಇನ್ ಎಲೆಕ್ಟ್ರಿಕಲ್ ಸರ್ಕ್ಯೂಟ್. ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟಲ್ಲಿ ನಾನು ವೋಲ್ಟೇಜ್ನ ಮೆಷರ್ ಮಾಡಬೇಕಂದ್ರೆ ವೋಲ್ಟ್ಮೀಟರ್ ಯೂಸ್ ಮಾಡ್ಬೋದು. ಸೊ ವೋಲ್ಟ್ಮೀಟರ್ದ ಫಂಕ್ಷನ್ ಏನಂದರೆ ಇಟ್ ಈಸ್ ಆನ್ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ಯೂಸ್ಡ್ ಟು ಮೆಷರ್ ಒನ್ ಈಸ್ ವೋಲ್ಟೇಜ್ನ ಮೆಷರ್ ಮಾಡ್ಬೋದು. ಇನ್ನೊಂದು ಇ ಎಮ್ ಎಫ್ ಅಂದರೆ ಎಲೆಕ್ಟ್ರೋಮೋಟಿವ್ ಫೋರ್ಸ್, ಅದನ್ನು ಮೆಷರ್ ಮಾಡ್ಬೋದು. ಇನ್ನೊಂದು ಏನಾಗುತ್ತೆ ಅಂದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಷರ್ ಮಾಡ್ಬೋದು. ಓಕೆ, ಸೊ ವೋಲ್ಟಿಮೀಟರ್ ಯೂಸ್ ಮಾಡಿ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಮೆಷರ್ ವೋಲ್ಟೇಜ್, ಇ ಎಮ್ ಎಫ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇದು ಮೂರನ್ನು ಏನಾಗುತ್ತೆ ಅಂದರೆ ಮೆಷರ್ ಮಾಡ್ಬೋದು. ಇಟ್ ಈಸ್ ಮೆಷರ್ಡ್ ಇನ್ ಮಿಲ್ಲಿ ವೋಲ್ಟ್ಸ್. ಸರಿನಾ, ಅದು ರೇಂಜ್ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಲೋ ವೋಲ್ಟೇಜ್ 10⁻³ ಫಾರ್ ಎಕ್ಸಾಂಪಲ್ 0 to 30 ಮಿಲ್ಲಿ ವೋಲ್ಟ್ ಮೀಟರ್ ಇರುತ್ತೆ. ಓಕೆ, ಸೊ ಇನ್ ಬಿಟ್ವೀನ್ ಈ ರೇಂಜಲ್ಲಿ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ಬೋದು. ನೆಕ್ಸ್ಟ್ ವೋಲ್ಟ್ ಆ ರೇಂಜಲ್ಲಿ ಇರುತ್ತೆ. ನೆಕ್ಸ್ಟ್ ಕಿಲೋ ವೋಲ್ಟ್ ಅಂದರೆ 0 to 30 ಕಿಲೋ ವೋಲ್ಟ್. ಇನ್ ಬಿಟ್ವೀನಲ್ಲಿ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಮೆಷರ್. ಅದರದ್ದು ರೇಂಜ್ ನೋಡಿದ್ರೆ ಮಿಲ್ಲಿನಲ್ಲಿ ಇರುತ್ತೆ, ವೋಲ್ಟ್ ಆ್ಯಂಡ್ ಕಿಲೋ ವೋಲ್ಟಲ್ಲಿ ಇರುತ್ತೆ. ಸೊ ಇದು ವೋಲ್ಟಿಮೀಟರ್. ಸೊ ಮೇನ್ಲಿ ಏನಾಗುತ್ತೆ ಅಂದರೆ ವೋಲ್ಟಿಮೀಟರ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಟು ಮೆಷರ್ ವೋಲ್ಟೇಜ್, ಇ ಎಮ್ ಎಫ್ ಆ್ಯಂಡ್ ಪೊಟೆನ್ಷಿಯಲ್ ಡಿಫ್ರೆನ್ಸ್. ಇದು ಮೂರು ಇಂಪಾರ್ಟೆಂಟ್. ಓಕೆ, ಸೊ ನೆಕ್ಸ್ಟ್ ಸಿಮಿಲರ್ಲಿ ಸೇಮ್ ಆ್ಯಮೀಟರ್ ಹೆಂಗೆ ನೋಡಿದೆಯೋ ಅದೇ ಥರ ವೋಲ್ಟಿಮೀಟರ್. ಸೊ ವೋಲ್ಟಿಮೀಟರ್ ಅಂದರೆ ನಿಮಗೆ ವಿ
ಈ ಥರ ಏನಾಗುತ್ತೆ ಅಂದರೆ ಸಿಂಬಲ್ ಲೈಕ್ ಬಿ ಕೆಳಗಡೆ ಏನಾಗುತ್ತೆ ಅಂದರೆ ಸೈನ್ ವೇವ್ ಇದ್ದರೆ ಅದು ಎ ಸಿ ಟೈಪ್ ವೋಲ್ಟ್ ಮೀಟರ್, ಅಂದರೆ ಎ ಸಿ ವೋಲ್ಟೇಜ್ನ ಮೆಷರ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಿ ಕೆಳಗಡೆ ಏನಾಗುತ್ತೆ ಒಂದು ಐಫನ್ ಇದೆ. ಸೊ ಇದೇನಾಗುತ್ತೆ ಅಂದರೆ ಡಿ ಸಿ ಟೈಪ್, ಓನ್ಲಿ ಇಟ್ ಕ್ಯಾನ್ ಮೆಷರ್ ಡಿ ಸಿ ವೋಲ್ಟೇಜ್ ಮಾತ್ರ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಅನಲಾಗ್ ಟೈಪ್, ಡಿಜಿಟಲ್ ಟೈಪ್. ಅನಲಾಗ್ ಟೈಪ್ ನೋಡಿದ್ರೆ ಫಾರ್ ಎಕ್ಸಾಂಪಲ್ ಕನ್ಸಿಡರ್ ದಿಸ್ ಇಮೇಜ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ 0 to 5. ಸೊ 0 to 5 ವೋಲ್ಟೇಜ್ನಲ್ಲಿ ಏನಾಗುತ್ತೆ ಅಂದರೆ ಮೆಷರ್ ಮಾಡ್ಕೊಬೋದು. ಇಲ್ಲಿ ವಿ ಡಿವೈಡ್ ಬೈ ಐಫನ್ ಇದೆ. ಸೊ ಇದು ಎ ಸಿ ಟೈಪಾ ಡಿ ಸಿ ಟೈಪ್ ಅಂತ ಕೇಳಿದ್ರೆ ಇದು ಡಿ ಸಿ ಟೈಪ್. ಓಕೆ, ಸೊ ಡಿ ಸಿ ವೋಲ್ಟೇಜ್ ಮಾತ್ರ ಏನಾಗುತ್ತೆ ಅಂದರೆ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೇಮ್ ಇದರಲ್ಲಿ 2 ಟರ್ಮಿನಲ್ಸ್ ಇರುತ್ತೆ. ಒನ್ ಈಸ್ ಪಾಸಿಟಿವ್ ಟರ್ಮಿನಲ್, ಇನ್ನೊಂದು ನೆಗೆಟಿವ್ ಟರ್ಮಿನಲ್. ಓಕೆ, ಕನೆಕ್ಷನ್ಸ್ ಕೊಡ್ತೀವಿ. ಸೊ ಆ ಸರ್ಕ್ಯೂಟಲ್ಲಿರೋ ವೋಲ್ಟೇಜ್ನ ಮೆಷರ್ ಮಾಡ್ಬೋದು. ನಾಟ್ ಓನ್ಲಿ ವೋಲ್ಟೇಜ್, ಇ ಎಮ್ ಎಫ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಮೆಷರ್ ಮಾಡ್ಬೋದು. ಸೊ ಈಗ ಕನೆಕ್ಟ್ ಮಾಡೋದ್ಮೇಲೆ ಈ ನೀಡಲ್ ಏನಾಗುತ್ತೆ ಅಂದರೆ ಡಿಫ್ಲೆಕ್ಟ್ ಆಗುತ್ತೆ. ಲೈಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ತೋರಿಸುತ್ತೆ ನಿಂತ್ಕೊಳ್ಳಿ. ಸೊ ಅವಾಗ ವೋಲ್ಟೇಜ್ನ ಮೆಷರ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 2.5 ವೋಲ್ಟೇಜ್ ಆ ಥರ. ಓಕೆ, ಸೊ ಇದು ಅನಲಾಗ್ ಟೈಪ್. ನೆಕ್ಸ್ಟ್ ಡಿಜಿಟಲ್ ಟೈಪ್ ನೋಡಿದ್ರೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮೆನ್ಷನ್ ಮಾಡಿರ್ತಾರೆ. ಸೊ ರೇಂಜ್ ನೋಡಿದ್ರೆ 0 to 20 ವೋಲ್ಟೇಜ್, ಎ ಸಿನ ಡಿ ಸಿನ ಅದು ಮೆನ್ಷನ್ ಮಾಡಿರ್ತಾರೆ. ಇದು ಡಿ ಸಿ ಟೈಪ್. ಓಕೆ, ಅಂದರೆ ಡಿ ಸಿ ವೋಲ್ಟೇಜ್ನ ಮಾತ್ರ ಏನಾಗುತ್ತೆ ಅಂದರೆ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸೇಮ್ ಸ್ವಿಚ್ ಆನ್ ಆಫ್ ಇರುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಒಂದು ನೆಗೆಟಿವ್ ಟರ್ಮಿನಲ್, ಇದು ಪಾಸಿಟಿವ್ ಟರ್ಮಿನಲ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕನೆಕ್ಷನ್ಸ್ ಕೊಡ್ತೀವಿ. ಆ ಸರ್ಕ್ಯೂಟಲ್ಲಿರೋ ವೋಲ್ಟೇಜ್ನ ಮೆಷರ್ ಮಾಡಬೇಕಂದ್ರೆ ಕನೆಕ್ಷನ್ಸ್ ಕೊಟ್ಟರೆ ಇಲ್ಲಿ ಆನ್ ಮಾಡಿದ್ಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ಡಿಸ್ಪ್ಲೇ ಆಗುತ್ತೆ. ಫಾರ್ ಎಕ್ಸಾಂಪಲ್ 0 to 20 ಅಂದರೆ ಫಾರ್ ಎಕ್ಸಾಂಪಲ್ 15.6 ವೋಲ್ಟೇಜ್. ಈ ಥರ ಅಕ್ಯುರೇಟ್ ವ್ಯಾಲ್ಯೂನ ಮೆಷರ್ ಮಾಡ್ಬೋದು. ಬಟ್ ಅನಲಾಗ್ ಟೈಪ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ವಿ ಕ್ಯಾನಾಟ್ ಫೈಂಡ್ ಅಕ್ಯುರೇಟ್ ವ್ಯಾಲ್ಯೂ. ಇದರಲ್ಲಿ ಅಪ್ರಾಕ್ಸಿಮೇಟ್ ಒಂದು 15 ತೋರಿಸುತ್ತೆ. ಸೊ ಸೇಮ್ ಸರ್ಕ್ಯೂಟಲ್ಲಿ ಈ ವೋಲ್ಟ್ ಮೀಟರ್ ಏನಾಗುತ್ತೆ ಅಂದರೆ ಕನೆಕ್ಟ್ ಮಾಡಿದ್ರೆ ಅಕ್ಯುರೇಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಬೋದು. ಓಕೆ, ಸೊ ಇದು ವೋಲ್ಟ್ ಮೀಟರ್ದು ಅನಲಾಗ್ ಟೈಪ್, ಡಿಜಿಟಲ್ ಟೈಪ್. ಓಕೆನಾ? Class to be continued. Download TTT Live Learn app to watch more videos.